ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇದೀಗ ದೇವಸ್ಥಾನದ ಗಾಳಿ ಗೋಪುರವನ್ನೇ ಕೆಡವಿ ಹಾಕಿದೆ. ಸ್ಥಳೀಯರು ಸಿಟ್ಟಾದ್ರೆ ಜಿಬಿಎ ತನ್ನ ನಿಲುವಿಗೆ ಬದ್ಧವಾಗಿದೆ. ಈ ನಡುವೆ ಅದೊಂದು ವಿಚಾರವನ್ನ ಮುಂದಿಟ್ಟುಕೊಂಡು ಸ್ಥಳೀಯರು ಜಿಬಿಎ ಅಧಿಕಾರಿಗಳ ಮುಂದೆ ಪ್ರಶ್ನೆಗಳ ಮೂಟೆ ಇಟ್ಟಿದ್ದಾರೆ. ರಿಂದ 40 ವರ್ಷಗಳ ಕಾಲ ಭಾವನಾತ್ಮಕವಾಗಿ ನಂಟು ಹೊಂದಿದ್ದ ದೇವಸ್ಥಾನ ಕ್ಷಣ ಮಾತ್ರದಲ್ಲಿ ನೆಲಸಮ. ಗಣೇಶನ ದೇವಸ್ಥಾನದ ಗಾಳಿ ಗೋಪುರ ಧ್ವಂಸ, ಜಿಬಿಎ ವಿರುದ್ಧ ಸ್ಥಳೀಯರ ಆಕ್ರೋಶ ಸ್ಫೋಟ. ಫುಟ್ಪಾತ್ ಒತ್ತುವರಿ ವಿರುದ್ಧ ಜಿಬಿಎ ಸಮರ, ಗಾಳಿ ಗೋಪುರ ಧ್ವಂಸ, ಸ್ಥಳೀಯರ ಆಕ್ರೋಶ. ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ವಿರುದ್ಧ ಜಿಬಿಎ ಸಮರ ಸಾರಿದೆ. ಫುಟ್ಪಾತ್ ಮೇಲಿದೆ ಅನ್ನೋ ಕಾರಣ ಹೇಳಿ ಮಹದೇವಪುರದ ಎಇಸಿಎಸ್ ಲೇಔಟ್ನಲ್ಲಿ ಗಣೇಶನ ದೇವಸ್ಥಾನದ ಗಾಳಿ ಗೋಪುರವನ್ನ ಕೆಡವಲಾಗಿದೆ. ಪ್ರಾಧಿಕಾರದ ಈ ನಡೆಗೆ ಸ್ಥಳೀಯರು ಸಿಟ್ಟಾಗಿದ್ದಾರೆ, ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಆಯುಕ್ತರು ಕೊಟ್ಟ ಮಾಹಿತಿ ಪ್ರಕಾರ ಅವರು ಒಂದಷ್ಟು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಆ ಒಂದು ನಿಗದಿತ ದಿನದಲ್ಲಿ ಯಾವುದೇ ರೀತಿ ಡೆಮೋಲಿಷನ್ ಮಾಡದಂತಹ ಕಾರಣಕ್ಕಾಗಿ ತದನಂತರದಲ್ಲಿ ನಾವೇ ಬಂದು ನಿನ್ನೆ ಡೆಮೋಲಿಷನ್ ಮಾಡಿದ್ವಿ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಪೂರ್ವ ನಗರ ಪಾಲಿಕೆ ಆಯುಕ್ತರು ಕೊಟ್ಟಿರುವಂತದ್ದು. ಬಟ್ ಸ್ಥಳೀಯರು ಹೇಳೋ ಪ್ರಕಾರ ನಮ್ಗೆ ಯಾವುದೇ ರೀತಿ ಇಂಟಿಮೇಷನ್ ಇರಲಿಲ್ಲ. ಈ ಹಿಂದೆ ಒಮ್ಮೆ ಬಂದಿದ್ರು, ಅವಾಗ ಯಾವುದೇ ರೀತಿ ಸರಿಯಾದ ರೀತಿ ಇಂಟಿಮೇಷನ್ ಮಾಡಿರಲಿಲ್ಲ, ನಮ್ಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನೋ ವಿಚಾರವನ್ನು ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಗಾಳಿ ಗೋಪುರ ಕೆಡವಿದ್ದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ದೂರು ನೀಡಿರುವಂತಹ ಕಡೆ ಒತ್ತುವರಿ ತೆರವು ಮಾಡುವುದನ್ನು ಬಿಟ್ಟು ನಮ್ಮ ಸನಾತನ ಧರ್ಮದ ದೇಗುಲಕ್ಕೆ ಕೈ ಹಾಕಿದ್ದಾರೆ ಅಂತ ಹಿಡಿಕಾರಿದ್ದಾರೆ. ಫುಟ್ಪಾತ್ ನಲ್ಲಿ ಇದೆ ನಿಜ, ಅದು ಇವತ್ತಿನ ದಿವಸಕ್ಕೆ ತೊಂದರೆ ಆಗುತ್ತೆ ನಿಜ, ಹೊಡೆದಾಕೋದ್ರ ಬಗ್ಗೆ ಅಲ್ಲ. ನೀವು ಇದನ್ನೇ ಯಾಕೆ ಫಸ್ಟ್ ಆಗಿ ಟಾರ್ಗೆಟ್ ಮಾಡ್ತೀರಾ? ಕಂಪ್ಲೇಂಟ್ ಕೊಟ್ಟಿರುವಂತ ಜಾಗಗಳನ್ನ ಯಾಕೆ ಮಾಡ್ತೀರಾ? ಬಫರ್ ಝೋನ್ ಆಕ್ಯುಪೈ ಆಗಿದೆ, ಮತ್ತೆ ಸಾಕಷ್ಟು ಫುಟ್ಪಾತ್ ಇದೆ. 3 ಫ್ಲೋರ್ಗೆ ಅಪ್ರೂವಲ್ ತಗೊಂಡು 9 ಫ್ಲೋರ್ ಕಟ್ಟಿರುವಂತ ಜಾಗಗಳಿದೆ. ಅದೆಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ದೂರು ಕೊಟ್ಟಿದ್ರೆ ಸರ್? ಕೊಟ್ಟಿದ್ದೀವಿ. ಇವಾಗ ಇವನ್ ಇಟ್, ಬಟ್ ದೇ ಹ್ಯಾವ್ ನಾಟ್ ಟೇಕನ್ ದ ಆಕ್ಷನ್ ಎನಿಥಿಂಗ್. ಎಲ್ಲವನ್ನ ಬಿಟ್ಟು ನೇರವಾಗಿ ದೇವಸ್ಥಾನದ ಗಾಳಿ ಗೋಪುರಕ್ಕೆ ಕೈ ಹಾಕಿದ್ದು ಸರಿಯಲ್ಲ ಅನ್ನೋದು ಸ್ಥಳೀಯರ ಆರೋಪ. ಆದರೆ ದೇವಸ್ಥಾನದ ಗಾಳಿ ಗೋಪುರ ತೆರವು ಮಾಡಿದ್ದಕ್ಕೆ ಪೂರ್ವ ನಗರ ಪಾಲಿಕೆ ಮಾತ್ರ ತನ್ನ ನಿಲುವಿಗೆ ಬದ್ಧವಾಗಿದೆ. ಈಗಾಗಲೇ ಕಾಲಾವಕಾಶ ಕೊಟ್ಟಾಗಿದೆ, ನಿಯಮದಂತೆ ನಡೆದುಕೊಂಡಿದ್ದೇವೆ ಅಂತ ಹೇಳಿದೆ. ಆದರೆ ಸ್ಥಳೀಯರ ಅಸಮಾಧಾನ ಮುಂದೆ ಯಾವ ರೂಪ ತಾಳುತ್ತೋ ಏನು?